ರಾಜ್ಯ ಸರ್ಕಾರದಿಂದ ಕೇಸ್ಗಳನ್ನ ವಾಪಸ್ ಪಡೆಯುವಂತಹ ಸರದಿ ಮುಂದುವರೆದಿದೆ. ಈಗ 43 ಪ್ರಕರಣಗಳನ್ನ ಈಗ ವಾಪಸ್ ಪಡೆದಿದ್ದಾರೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ವಾಪಸ್ ಪಡೆಯಲು ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ ಸರ್ಕಾರ. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಎಸ್ಪಿಪಿಯಿಂದ ಪ್ರಕ್ರಿಯೆಯ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜೊತೆಗೆ ಸಿಆರ್ಪಿಸಿ 132ರ ಅಡಿಯಲ್ಲಿ ಕೇಸನ್ನ ವಾಪಸ್ ಪಡೆಯುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಏಪ್ರಿಲ್ 7ಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಯಾವ ಕಾರಣಕ್ಕಾಗಿ ಇದನ್ನ ವಾಪಸ್ ಪಡಿಬೇಕು ಅನ್ನುವಂತಹ ವಿವರಣೆಯನ್ನ ಕೊಡಬೇಕಾಗತ್ತೆ ಕೋರ್ಟ್ಗೆ. ಅದಾದ ನಂತರದಲ್ಲಿ ಕೇಸ್ಗಳನ್ನ ವಾಪಸ್ ಪಡೆಯುವಂತಹ ಪ್ರಕ್ರಿಯೆ ಆಗುತ್ತೆ. ಈ ಹಿಂದೆ ಕೂಡ ಹಲವು ಬಾರಿಗಳಲ್ಲಿ ಸರ್ಕಾರ ಈ ರೀತಿಯಾಗಿ ಕೇಸ್ಗಳನ್ನ ವಾಪಸ್ ಪಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು CCTV ಫುಟೇಜ್ಗಳನ್ನು ಇಟ್ಕೊಂಡೇ ಕೇಸ್ ದಾಖಲಾಗಿದ್ರು ಕೂಡ ಅಮಾಯಕರು ಅಂತ ಕರೆದಿದೆ. ಅಮಾಯಕರನ್ನ ಇದರಲ್ಲಿ ಕೇಸ್ನಲ್ಲಿ ಫಿಟ್ ಮಾಡಲಾಗಿದೆ, ಅವ್ರನ್ನ ಬಿಟ್ಬಿಡಿ ಅಂತ ಕೋರಿದ್ದುಂಟು. ಈಗ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನು ಕೂಡ ವಾಪಸ್ ಪಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಜನೀತಿ ದೇಶಕ್ಕೆ ಅಪಾಯಕಾರಿ. ಅದೇ ಕೆಲಸವನ್ನು ಕಾಂಗ್ರೆಸ್ ಮುಂದುವರಿಸಿದೆ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರು ಅವರು ದೇಶ ಪ್ರೇಮಿಗಳ ಅಥವಾ ರೈತರ ಅಥವಾ ಕನ್ನಡ ಪ್ರೇಮಿಗಳ? ಅವರು ಮತಾಂಧರು. ತನ್ನ ಮತೀಯ ವಿಚಾರಕ್ಕಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸ್ತಾರೆ. ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಕೆಟ್ಟ ರಾಜನೀತಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವ್ರ ರಾಜನೀತಿಗೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ? ಇದಕ್ಕೆ ಶಬ್ದಗಳಿಂದ ಖಂಡಿಸೋರು ಸಾಕಾಗೋದಿಲ್ಲ. ಜನ ಇವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಬೇಕು, ಕ್ಯಾಕರ್ಸ್ ಉಗಿಬೇಕು, ಅವಾಗಲೇ ಬುದ್ಧಿ ಬರೋದು. ಈ ಕೆಟ್ಟ ರಾಜನೀತಿಯ ಪರಿಣಾಮ ಬಹುಶಃ ಇವರ ಮನಸ್ಥಿತಿಯೇ ಎಷ್ಟು ಕೆಟ್ಟು ಹೋಗಿದೆ ಅನ್ನೋದಕ್ಕೆ ನಿದರ್ಶನ. ಕಮ್ಯುನಲ್ಗಳಿಗೆ ಒಂದು ಕಡೆಯಲ್ಲಿ ಗೃಹ ಮಂತ್ರಿಗಳು ಕ್ರೈಮ್ ರೇಟ್ ಕಮ್ಮಿ ಆಗಿದೆ ಅಂತ ಬೆನ್ನು ತಟ್ಕೊಳ್ತಾರೆ. ಮಗದೊಂದು ಕಡೆಯಲ್ಲಿ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವಂಥವ್ರನ್ನ ಅಮಾಯಕರು ಅಂತ ಪರಿಗಣಿಸಿ ಅವರುಗಳ ಮೇಲಿರುವಂತಹ ಕೇಸ್ಗಳನ್ನ ವಾಪಸ್ ಪಡೆಯುವ ಮೂಲಕವಾಗಿ ಅವರ ಬೆನ್ನೆಲುಬಾಗಿ ನಿಲ್ತಾರೆ. ಇನ್ನಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ವಿಪಕ್ಷ ಎತ್ತಾ ಇದೆ. ಇದೇ ರೀತಿಯಾಗಿ ಮುಂದುವರಿತಾ ಹೋದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಬೆನ್ನು ತಟ್ಕೊಳ್ಳುವಂತಹ ಪ್ರಮೇಯವೇ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ.